ಕುಂದಾಪುರ ಟು ಕೆನಡಾ ಚಾನೆಲ್ ಎಕ್ಸ್ಪ್ಲೋರ್ ಲೈಫ್ ಇನ್ ಕೆನಡಾ. ನಮಸ್ಕಾರ ಎಲ್ರಿಗೂ. ನಾನು ಮಂಜುನಾಥ್ ನೇರಳಕಟ್ಟೆ. ಸ್ನೇಹಿತರೆ, ಇವತ್ತು ನ್ಯೂ ಫಿನ್ಲ್ಯಾಂಡ್ನ ಗ್ರ್ಯಾಂಡ್ ಬ್ಯಾಂಕ್ನಲ್ಲಿ ಓಣಂ ಕಾರ್ಯಕ್ರಮವನ್ನು ನೆರವೇರಿಸಿದ್ರು ಮಲಯಾಳಿ ಅಸೋಸಿಯೇಷನ್ ಮೇರಿಸ್ಟೌನ್ ಕಡೆಯಿಂದ. ಇವತ್ತು ನಾವು ಫ್ಯಾಮಿಲಿ ಸಮೇತ ಅಲ್ಲಿಗೆ ಹೋದ್ವಿ. ನಾವು ನಮ್ಮ ಮಲಯಾಳಿ ಸ್ನೇಹಿತರ ಜೊತೆಗೆ ಅಲ್ಲಿಗೆ ಹೋದ್ವಿ. ಕಾರ್ಯಕ್ರಮದಲ್ಲಿ ಪಾಲ್ಗೊಂಡ್ವಿ. ಓಣಂ ಆ್ಯಕ್ಚುಲಿ ಇದು ಕೇರಳ ರಾಜ್ಯದ ಬಹುದೊಡ್ಡ ಫೆಸ್ಟಿವಲ್ ಅನ್ಬೋದು. ಎಲ್ಲರೂ ಟ್ರೆಡಿಷನಲ್ ಆಗಿ ಸ್ಯಾರಿ ಮತ್ತು ಪಂಚೆಯಲ್ಲಿ ಬಂದಿದ್ದರು. ತುಂಬಾ ಚೆನ್ನಾಗಿ ಬಂದಿದ್ದರು. ಇಲ್ಲಿ ನೋಡಿ ಪೂಕಳಂ ಹಾಕ್ತಾ ಇದ್ದಾರೆ ಲೇಡೀಸ್ ಎಲ್ಲರೂ. ಸೊ ರೂಪಾ ಸ್ಯಾರಿ ತಂದಿರಲಿಲ್ಲ, ಹಾಗಾಗಿ ಅವಳು ಡ್ರೆಸ್ನಲ್ಲಿ ಇದ್ಲು. ನಾನು ಕೂಡ ಪಂಚೆ ಇತ್ತು. ಪಂಚೆ ನನಗೆ ತುಂಬ ಹೊತ್ತು ಕಂಫರ್ಟೇಬಲ್ ಆಗಲ್ಲ, ಸೊ ಅದಕ್ಕೋಸ್ಕರನೇ ಪ್ಯಾಂಟನ್ನು ಹಾಕ್ಕೊಂಡೆ. ಮತ್ತು ಎಲ್ಲರೂ ಜಾಸ್ತಿ ಅವರು ಕೇರಳದವ್ರು ಎಲ್ಲರೂ ಕೂಡ ಪಂಚೆ ಮತ್ತು ಸ್ಯಾರಿಯಲ್ಲೇ ಇದ್ದಿದ್ದರು. ಅವರಿಗೆ ಇದೊಂದು ದೊಡ್ಡ ಹಬ್ಬ ಆಗಿರೋದ್ರಿಂದ ಕಂಪ್ಲೀಟ್ ಟ್ರೆಡಿಷನಲ್ ಒಂದು ಅಲ್ಲಿ ಎನ್ವೈರ್ನ್ಮೆಂಟ್ ಇತ್ತು. ಇಲ್ಲೆಲ್ಲರೂ ಒಂದೊಂದು ಅರೇಂಜ್ ಮಾಡ್ತಾಯಿದ್ರು. ಎಲ್ಲರೂ ಅವರದ್ದು ತಮ್ಮ ಮನೆಯ ಹಬ್ಬ ಅನ್ನುವಂಥ ಒಂದು ಫೀಲ್ನಲ್ಲಿ ಎಲ್ಲರೂ ಕೆಲಸ ಮಾಡ್ತಾಯಿದ್ರು. ಹಾಗೆಯೇ ಇಲ್ಲಿ ದೀಪ ರೆಡಿ ಮಾಡ್ತಾಯಿದ್ದಾರೆ. ಇನ್ನು ಸ್ವಲ್ಪ ಹೊತ್ತಿನಲ್ಲಿ ಒಂದು ಜ್ಯೋತಿ ಬೆಳಗಿಸಿ ಕಾರ್ಯಕ್ರಮವನ್ನು ಶುರು ಮಾಡಲಿಕ್ಕಿದ್ದಾರೆ. ಈ ಓಣಂ ಹಬ್ಬ ಎನ್ನುವಂಥದ್ದು ಒಂದು ಪುರಾಣದ ಪ್ರಕಾರ ಹೇಳುವುದಾದರೆ ಮಹಾಬಲಿ ಚಕ್ರವರ್ತಿ ಅವರ ಸ್ಮರಣಾರ್ಥವಾಗಿ ಮಾಡ್ತಾರೆ ಅಂಥೇಳಿ ಒಂದು ಉಲ್ಲೇಖ. ಕಥೆಗಳು ಏನೇ ಇರಲಿ, ಇಲ್ಲಿ ಅದನ್ನು ಆ್ಯಕ್ಚುಲಿ ಆ ಕತೆ ಹಾಗೆ ಹೇಳೋದಾದರೆ ಮಹಾಬಲಿ ಚಕ್ರವರ್ತಿ ಅನ್ನುವಂಥವನು ಒಬ್ಬ ಧಾರ್ಮಿಕ ಮತ್ತು ದಾನಶೂರ ರಾಜನಾಗಿದ್ದಂತೆ. ಅವನು ಪ್ರಜೆಗಳಿಗೆ ಒಂದು ಉತ್ತಮ ಆಳ್ವಿಕೆಯನ್ನು ಕೊಡ್ತಿದ್ದಂತೆ. ಅವನ ಆಳ್ವಿಕೆಯಲ್ಲಿ ಪ್ರಜೆಗಳು ಒಂದು ಶಾಂತಿಯುತವಾಗಿ ಸಂತೋಷದಿಂದ ಬದುಕ್ತಾ ಇದ್ದಾರಂತೆ. ಒಂದು ಹಂತದಲ್ಲಿ ದೇವತೆಗಳ ಕೋರಿಕೆಯ ಮೇಲೆ ವಿಷ್ಣು ಅವನನ್ನು ಪಾತಾಳಕ್ಕೆ ಕಳಿಸ್ತಾನೆ. ಸೊ ಮಹಾಬಲಿ ಚಕ್ರವರ್ತಿಯ ಒಂದು ಪ್ರೀತಿ ಭಕ್ತಿಯನ್ನು ಮೆಚ್ಚಿ ವಿಷ್ಣು ಅವನಿಗೆ ಒಂದು ವರವನ್ನು ಕೊಡ್ತಾನೆ. ಅದೇನಂತ ಹೇಳಿದರೆ ಮಹಾಬಲಿ ಚಕ್ರವರ್ತಿ ಅವನ ಹತ್ರ ಈ ವಿಷ್ಣುವಲ್ಲಿ ಕೇಳಿಕೊಳ್ಳೋದೇನಂತ ಹೇಳಿದರೆ, ನಾನು ಒಂದು ವರ್ಷದಲ್ಲಿ ಒಂದು ಸರಿ ಆದರೂ ನನ್ನ ಪ್ರಜೆಗಳನ್ನ ನೋಡಬೇಕು ಅನ್ನೋದಾಗಿ. ಸೊ ಅದನ್ನು ಅನುಮತಿಸ್ತಾನೆ ವಿಷ್ಣು. ಸೊ ಹಾಗಾಗಿ ಮಹಾಬಲಿ ಚಕ್ರವರ್ತಿ ವರ್ಷಕ್ಕೆ ಒಂದು ಸಾರಿ ಭೂಮಿಗೆ ಬಂದು ತನ್ನ ಭಕ್ತರನ್ನು ಅಂತ ಹೇಳಿದರೆ ತನ್ನ ಪ್ರಜೆಗಳನ್ನು ಕಾಣಲಿಕ್ಕೆ ಬರ್ತಾನೆ. ಸೊ ಆ ದಿನವನ್ನು ಓಣಂ ಹಬ್ಬವಾಗಿ ಆಚರಿಸ್ತಾರೆ ಅಂತ ಹೇಳಿ ಒಂದು ಪ್ರತೀತಿ. ಅದೇ ನಾನು ಮೊದಲೇ ಹೇಳಿದಾಗೆ ಕಥೆಗಳು ಏನೇ ಇರಲಿ, ಇಲ್ಲಿ ವಿಶೇಷ ಅಂತ ಹೇಳಿದರೆ ಕೇರಳದಲ್ಲಿ ಎಲ್ಲ ಧರ್ಮದ ಜನರು ಇದನ್ನು ಆಚರಿಸ್ತಾರೆ ಅನ್ನೋದೇ ವಿಶೇಷ. ಈಗ ನೋಡಿ ದೀಪ ಬೆಳಗಿಸ್ತಾ ಇದ್ದಾರೆ. ಮೇರಿಸ್ಟೌನ್ ಮಲಯಾಳಿ ಅಸೋಸಿಯೇಷನ್ನ ಅಧ್ಯಕ್ಷರಾದಂಥ ಬೈಜು ಅವರು, ಹಾಗೆ ಅವರಿಗೆ ಸಾಥ್ ಕೊಡ್ತಾ ಇದ್ದಾರೆ ಸೆಕ್ರೆಟರಿ ಆದಂತಹ ಎಲ್ಡೋ ಅವರು, ಮತ್ತು ಟ್ರೆಷರಿ ಆಗಿರುವಂತಹ ಅಜಿತ್ ಅವರು, ಹಾಗೆ ಅವರ ವೈಫು ಜೆಸ್ಸಿ. ಇವರೆಲ್ಲರೂ ಸೇರಿ ದೀಪವನ್ನು ಬೆಳಗಿಸುವಂಥ ಒಂದು ಕಾರ್ಯಕ್ರಮವನ್ನು ನಡೆಸ್ತಾ ಇದ್ದಾರೆ. ನಾನು ಆಗಲೇ ಹೇಳಿದ ಹಾಗೆ ಈ ಓಣಂ ಹಬ್ಬ ಎಲ್ಲ ಒಂದು ಧರ್ಮದವರು ಅಲ್ಲಿ ಕೇರಳದಲ್ಲಿ ಆಚರಿಸ್ತಾರೆ. ತಮ್ಮ ಮನೆಯ ಹಬ್ಬವಾಗಿ ಆಚರಿಸಲ್ಪಡ್ತಾರೆ. ಕೆಲವೊಂದು ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಕೂಡ ಹಮ್ಮಿಕೊಂಡಿದ್ದಾರೆ. ಮುಂದಿನ ಕ್ಷಣದಲ್ಲಿ ಅದನ್ನು ನೀವು ನೋಡ್ಬೋದು.
ಸ್ನೇಹಿತರೆ, ಇದಾಗಿತ್ತು ಇವತ್ತಿನ ವಿಡಿಯೋ. ಮುಂದಿನ ವಿಡಿಯೋದಲ್ಲಿ ಓಣಂ ಕಾರ್ಯಕ್ರಮದ ಮುಂದಿನ ಕೆಲವೊಂದು ತುಣುಕುಗಳನ್ನು ಹಂಚಿಕೊಳ್ಳಲಿಕ್ಕಿದ್ದೇನೆ, ಸದ್ಯ ಮತ್ತು ಇನ್ನಿತರ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು. ನೋಡ್ತಾ ಇರಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.